ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾವು ರಾಧೆ ಕೃಷ್ಣನ ಥೀಮು ಮತ್ತೆ ಇಂಡೋರ್ ಒಂದು ಔಟ್ಡೋರ್ ಒಂದು ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ಬಿಹೈಂಡ್ ದ ಸೀನ್ಸ್ ಆಫ್ ಫೋಟೋಶೂಟ್ಸ್. ಮಕ್ಳದು ಇಷ್ಟೆಲ್ಲ ನಾವು ಚೆನ್ನಾಗಿ ಫೋಸ್ ಕೊಡಿಸ್ಬೇಕು ಅಂತಂದ್ರೆ ಇಷ್ಟೆಲ್ಲ ಹುಚ್ಚಾಟ ಆಡಲೇಬೇಕು. ಲೇಟ್ ಫಾರ್ ದ ಟ್ರೆಂಡ್ ಅಂತ ಅನ್ಕೋಬೇಡಿ, ನಾವು ಟ್ರೆಂಡ್ನೇ ಫಾಲೋ ಮಾಡ್ತಾ ಇಲ್ಲ. ನಾವು ಚಿಕ್ಕ ಮಕ್ಕಳು ಇದ್ದಾಗ ಅವರಿಗೂ ಒಂದು ಮೆಮೊರಿ, ನಮಗೂ ಒಂದು ಮೆಮೊರಿ, ಇವೇ ಅಲ್ವಾ ನಮಗೆ ಕೊನೆವರೆಗೂ ಮೆಮೊರಿಯಾಗಿ ಅವರಿಗೂ ಉಳಿಯೋದು ಅಂತ ಹೇಳ್ಬಿಟ್ಟು ನಾವು ಇದೊಂದು ಥೀಮ್ನ ನಾವು ಫೋಟೋಶೂಟ್ ಮಾಡಿಸ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಿದ್ವಿ. ಇವಾಗ ಕಾಲ ಕೂಡ್ ಬಂತು. ಯಾಕೆಂದ್ರೆ ನಾನು ಅವನಿಗೆ ಕೊಡ್ಸಿದ್ದೊಂದು ತಾರಾಕ್ಸಿಂದು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅವ್ನ ಬರ್ತ್ಡೇಗೆ ಅನ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ. ಸೊ ಇವಾಗ ಅದ್ರ ಜೊತೆ ಇದನ್ನು ಒಂದು ಮುಗ್ದೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಗೆ ಒಂದು ಆಸೆನೂ ಇತ್ತು, ಈ ತರ ಪಾಪುಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಬ್ರು ಮಾಡಿಸ್ತಾ ಇದೀವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ ದ ಎಕ್ಸ್ಪೆಕ್ಟ್ ಅನ್ನೋ ತರ ಋತು ಕೋಆಪರೇಟ್ ಮಾಡಲ್ಲ ಅನ್ಕೊಂಡಿ, ಬಟ್ ಋತು ಕೋಆಪರೇಟ್ ಮಾಡ್ದ. ಅಂದ್ರೆ ಅವನ್ದು ಚೆನ್ನಾಗಿ ಫೋಟೋದು ಏನಂತಾರೆ ಫೋಸಸ್ ಎಲ್ಲ ಬಂತು. ಬಟ್ ನನ್ನ ಮಗಳು ಸ್ವಲ್ಪನು ಅವಳೇ ಕೋಆಪರೇಟ್ ಮಾಡ್ತಾಳೆ, ಅವಳು ಚೆನ್ನಾಗೆಲ್ಲ ಹಾಕೋತಾಳೆ ಅಂತ ಮುಸ್ಕು ಎಲ್ಲ ತಗೊಂಡ್ಬಂದಿದ್ವಿ. ಬಟ್ ಅವಳು ಹಾಕ್ಲಿಲ್ಲ. ಬಟ್ ನಮ್ಮ ಅಕ್ಕಂದದು ಐಡಿಯಾ ಇರ್ಲಿಲ್ಲ ಅಕ್ಕಗೆ ಹಾಕ್ಬೇಕು ಅಂತ ತಂದು ಅವಳಿಗೆ ಸುಭದ್ರಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಕೋ ಅಂತ ಹೇಳ್ಬಿಟ್ಟು ನಾನೇ ಹಾಕ್ಸಿದ್ದೆ ಅವಳಿಗೆ. ಬಟ್ ಇಬ್ರು ಅಮ್ಮ ಮಗ ಕೃಷ್ಣ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ರು. ಅವರಿಬ್ರು ಚೆನ್ನಾಗಿ ರೆಡಿ, ಅಂದ್ರೆ ಅದೇನ್ ಥೀಮ್ ಇತ್ತು ಅದಕ್ಕೆ ಕರೆಕ್ಟ್ ಆಗಿ ರೆಡಿ ಆಗಿದ್ರು. ನನ್ನ ಮಗಳು ಅದ್ರದ್ದು ಮುಖಕ್ಕೆ ಹಚ್ಚೋದಾಗ್ಲಿ ಯಾವ್ದಕ್ಕೂ ಕೋಆಪರೇಟ್ ಮಾಡ್ಲಿಲ್ಲ. ಇಷ್ಟು ನಾವು ಈಗಿನ ಕಾಲದಲ್ಲಿ ಇದ್ಬಿಟ್ಟು ಅವ್ರಿಗೆ ಈ ಮೆಮೊರಿನ ನಾವು ಮಾಡ್ಲೇಬೇಕು. ಯಾಕೆಂದ್ರೆ ನೆಕ್ಸ್ಟ್ ಇದೇ ಉಳಿಯೋದು, ಅವ್ರ ಮಕ್ಳಿಗೋ ಮೊಮ್ಮಕ್ಳಿಗೋ ನಾವು ಚಿಕ್ಕವರಿದ್ದಾಗ ಇದ್ವಿ ಅನ್ನೋಕೆ ಇದೊಂದು ಡಾಕ್ಯುಮೆಂಟ್ರಿ ತರ ಉಳಿಯುತ್ತೆ ಈ ತರ ಮಾಡ್ಸಿದ್ರೆ. ಅಲ್ಲಿಂದ ಇಂಡೋರ್ ಫೋಟೋಶೂಟ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಪ್ಲೇಸಿಗೆ ಬಂದ್ವಿ. ನಾವು ಸೆಕೆಂಡ್ ಪ್ಲೇಸ್ ನ ಚೂಸ್ ಮಾಡಿದ್ದು ಅಪೂರ್ವ ರೆಸಾರ್ಟ್ ಅಲ್ಲಿ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಇದೊಂದು ಫೋಸ್ ಬಂತು. ಇದು ಎಡಿಟೆಡ್ ಆಗಿಲ್ಲ, ಇದು ನಾವು ತಕೊಂಡಿರೋದು ಫೋಟೋ. ಅದಾದ್ಮೇಲೆ ಎಲ್ಲ ಫೋಟೋಶೂಟ್ ಮುಗೀತು. ಪ್ಯಾಕಪ್ ಟೈಮ್ ಇದು. ಇವರು ನಮಗೆ ಫೋಟೋಶೂಟ್ ಮಾಡ್ಕೊಟ್ಟವರು ಸಂದೀಪ್ ಅಂತ. ಇವ್ರದ್ದು ಓನ್ ಆಗಿದೆ. ಹಂಗೆ ಇನ್ಸ್ಟಾ ಪೇಜ್ ಇದೆ, I_ಲಾಕ್ ಅಂತ. ಬೇಕಿದ್ರೆ ಹೋಗ್ಬಿಟ್ಟು ಚೆಕ್ ಮಾಡಿ, ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ತುಂಬಾ ಪೇಷನ್ಸ್ ಆಗಿ ತುಂಬಾ ಚೆನ್ನಾಗಿ ಫೋಟೋ ತೆಗೆದುಕೊಡ್ತಾರೆ. ಹಾಗೇನೆ ಫೋಟೋಶೂಟ್ ಎಲ್ಲ ಮುಗೀತು. ಅಲ್ಲೇ ರೆಸ್ಟೋರೆಂಟ್ ಅಲ್ಲಿ ಒಂದು ಕಾಫಿ ಟೀ ಕುಡ್ಬಿಟ್ಟು ಅವತ್ತಿನ ಫೋಟೋಶೂಟ್ ನ ಎಂಡ್ ಮಾಡಿದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.